ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಸ್ವಲ್ಪ ಪುದೀನ, ಕೊತ್ತಂಬರಿ, ಮೆಣಸು, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಉಪ್ಪು, ಕಲರ್ ಹಾಗೆ ಇರಲಿ ಅಂತ, ಗ್ರೀನ್ ಕಲರೇ ಆಗಿರುತ್ತೆ ಅದಕ್ಕೆ. ಆಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ. ಮಸಾಲ ಐಟಮ್, ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಯಾರು ವಿಡಿಯೋ ನೋಡೋಕ್ಕೆ ಬಂದಿದ್ದು ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನನಗೆ ಬಿರಿಯಾನಿ ಅಂದರೆ ಇಷ್ಟ, ನಿಮ್ಗೆ ಯಾವ ರೆಸಿಪಿ ಇಷ್ಟ ಅಂತ ಹೇಳಿ. ಈಗ ನೋಡಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟಿಗೆ ರುಬ್ಕೊಂಡಿದ್ದು ಅದನ್ನು ಫ್ರೈ ಮಾಡ್ತಿದ್ದೀನಿ. ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಗ್ರೀನಾಗಿ. ನೆಕ್ಸ್ಟು ಒಂದು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ರುಬ್ಕೊಂಡು ಹಾಕ್ಬೋದು, ಆದರೆ ನಾನು ರುಬ್ಕೊಂಡಿಲ್ಲ, ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಅದು ಅಷ್ಟೇ ಫ್ರೈ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟು ಸ್ಪೈಸಸ್ ಹಾಕೊಳ್ಳೋಣ. ಧನಿಯಾ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಮತ್ತು ಚಿಕನ್ ಬಿರಿಯಾನಿ ಮಸಾಲ 1 ಸ್ಪೂನ್. ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗ್ತಿದೆ, ನೋಡಿ ಕಲರ್ ಚೇಂಜ್ ಆಗಿದೆ. ನೋಡಿ ಕಲರ್ ಚೇಂಜ್ ಆಗ್ತಿದೆ. ಈಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಈಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದರಿಂದ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಈಗ ಉಪ್ಪು ಕಮ್ಮಿ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕ್ಕೋಬೋದು. ಈಗ ನಾನು ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕಿ ಒಂದು ಮಿಕ್ಸ್ ಕೊಡ್ತಿದ್ದೀನಿ. ಹಂಗೆ ಒಂದು ಸಲ ಕೈ ಆಡಿಸ್ಬೇಕು. ಮಸಾಲ ಐಟಮ್ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ವಿಷಲ್ ಕೂಗಿಸ್ಕೊಂಡು ಬಿಸಿ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.